ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಾಹುಲ್ ಗಾಂಧಿ ಇದನ್ನು ಪೋಸ್ಟ್ ಮಾಡುವ ಮೂಲಕವಾಗಿ ಏನು ಎಲೆಕ್ಷನ್ ಕಮಿಷನ್ನ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟ ನಡೀತಾ ಇದೆಯೋ, ಈಗ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದಿರಬಹುದಾದ ಚುನಾವಣಾ ಅಕ್ರಮಗಳು, ಒಂದಷ್ಟು ಜನಕ್ಕೆ ವಿಳಾಸನೇ ಇಲ್ಲ, ಒಂದಷ್ಟು ಜನ ಫೇಕ್ ವೋಟರ್ಸ್ ಇದ್ದಾರೆ, ಒಂದೇ ವಿಳಾಸದಲ್ಲಿ ಅನೇಕ ತಂದು ತುರುಕಿದ್ದಾರೆ, ಇವರು ಎರಡೆರಡು ಬಾರಿ ಮತ ಚಲಾಯಿಸಿ, ಇದೆಲ್ಲ ಆರೋಪಗಳಿದೆಯಲ್ಲ, ಇದು ಹೊಸ ಅಲಿಗೇಷನ್ನು ಬೇಸ್ಡ್ ಆನ್ ದೈನಿಕ್ ಭಾಸ್ಕರ್ಸ್ ರಿಪೋರ್ಟಾ? ನೀವು ರಾಹುಲ್ ಗಾಂಧಿ ಅವರ ಅಲಿಗೇಷನ್ ಬಗ್ಗೆ ಗಮನ ಕೊಡಬೇಕಂದ್ರೆ ನೀವು 2015ರಿಂದ ಆರಂಭಿಸಿ. 2015ರಲ್ಲಿ ರಾಮಲೀಲ್ ಮೈದಾನದಲ್ಲಿ ರೈತರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ರು. ಇವತ್ತೇನ್ ನೀವು ಅಧಿಕಾರ ಕೊಟ್ಟು ಕೂರಿಸಿದಿರಲ್ಲ, ಇನ್ನು ಕೆಲವೇ ವರ್ಷಗಳಲ್ಲಿ ನಿಮ್ಮ ಭೂಮಿಗಳನ್ನ ಇದೇ ಕಾರ್ಪೊರೇಟ್ ವಲಯಕ್ಕೆ ಅವ್ರು ಕೊಡ್ತಾರೆ ಅನ್ನೋ ಭವಿಷ್ಯವನ್ನ ಹೇಳಿದ್ರು. ಅದಾಗಿ 4 ವರ್ಷಕ್ಕೆ ಅದೇ ಕರಾಳ ಕಾನೂನುಗಳು ಬಂತು, ರೈತರ ಜಮೀನುಗಳನ್ನ ಕಿತ್ಕೊಳ್ಳೋದು. ಅದಾದ್ಮೇಲೆ 2016ಕ್ಕೆ ಡಿಮಾನಿಟೈಸೇಷನ್ ಬಂತು. ಅದರಿಂದ ಏನ್ ಆಗತ್ತೆ ಅನ್ನೋದನ್ನ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು, ಎಲ್ಲ ತಮಾಷೆ ಮಾಡಿದ್ರು. ಆಮೇಲೆ ಇವತ್ತಿನ ತನಕ GDP ಮೇಲೆ ಬರಕ್ಕೆ ಅಷ್ಟೇ ಕಷ್ಟಪಡ್ತಾ ಇದೀವಿ. ಅದಾದ ಮೇಲೆ ನಿಮ್ದು ಇಂಟರ್ನ್ಯಾಷನಲ್ ಫ್ಲೈಟ್ ಬಂದ್ ಮಾಡಿ ನಮ್ ಲಾಕ್ ಡೌನ್ ಮಾಡೋ ಅವಶ್ಯಕತೆ ಬರಲ್ಲ ಅಂದ್ರು. ಆದ್ರೆ ನಾವೇನ್ ಮಾಡಿದ್ವಿ, ನಕ್ ಬಿಟ್ಟು ತಟ್ಟಿದ್ವಿ, ಬೆಂಕಿ ದೀಪ ಹಚ್ಚಿದ್ವಿ, ಮುಗಿಸಿದ್ವಿ. ಅಂದ್ರೆ ರಾಹುಲ್ ಗಾಂಧಿ ಇಲ್ಲಿ ತನಕ ಮಾತನಾಡಿರೋದು ಯಾವುದೂ ಸಹ ಗಾಳಿಯಲ್ಲಿ ಗುಂಡು ಅಲ್ಲ, ಪ್ರತಿ ಒಂದು ನಡೆದಿದೆ. ಇದನ್ನು ಸಹ ಅವ್ರು ಹೇಳ್ತಾ ಇರೋದು ಅವ್ರ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕಲ್ಲ. ಒಬ್ಬ ಮತದಾನ ಆ ಮತದಾನದ ಪ್ರಕ್ರಿಯೆಗೆ ಮಹತ್ವನೇ ಕಳೆದುಕೊಂಡ್ಬಿಟ್ರೆ, ಅಂದ್ರೆ ನಾವು ರಾಜಪ್ರಭುತ್ವದಿಂದ ಬಂದಿದ್ದೀವಿ, ಮತ್ತೆ ಪುನಃ ಸರ್ವಾಧಿಕಾರ ಪ್ರಭುತ್ವಕ್ಕೆ ಹೋಗ್ಬಿಟ್ರೆ, ಒಬ್ಬ ಭಿಕ್ಷುಕನಿಗಿರುವಂತಹ ಹಕ್ಕು ಅದ್ವೇ ಅಂಬಾನಿ ಹಾಕೋದು ಅದೇ ಹಕ್ಕು, ಅವನಿಗಿರುವ ಮತದಾನ. ಈ ಕಾಲಘಟ್ಟದಲ್ಲಿ ರಾಜಕಾರಣಿಯವರು ಸ್ವಲ್ಪ ಆದ್ರೂ ಬಗ್ಗೆ ನಡೆಯೋದಿದ್ರೆ ಅದು ಅವನಿಗಿರೋ ಮತದಾನ ಹಕ್ಕಿಗೆ. ಇವತ್ತು ಅದನ್ನು ಕಳ್ಕೊಳ್ತೀರಿ ಅಂದ್ರೆ ಡಾಟಾ ಸಮೇತ ನಾನು ನಿಮ್ಗೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ 2 ನಿಮಿಷ ಟೈಮ್ ಕೊಡಿ. ನಿಮಗೆ 2009 ತನಕ ಚುನಾವಣೆ ಹೇಗ್ ನಡೀತು, ಘಟಾನುಘಟಿ ಬಿಜೆಪಿ ನಾಯಕರು ಇದ್ರಲ್ಲ, ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ ಅಂತಹ ರಾಮ ಮಂದಿರದಂತಹ ವಿಷಯಗಳಿದ್ದಾಗಲೂ 1984ರಿಂದ 2009 ತನಕ ಬಿಜೆಪಿಯ ಮತ ಬ್ಯಾಂಕ್ ರೈಸ್ ಆಗಿರೋದು ಕೇವಲ 6 ಕೋಟಿ. ಅಂದ್ರೆ 1,84,00,000ದಿಂದ 7,17,00,000. ಅಂದ್ರೆ 6 ಕೋಟಿ ಮತದಾರರು ಹೊಸ ಬಂದ್ರು ಬಿಜೆಪಿಗೆ. ಅದು ಅಂತ ನ್ಯಾಷನಲ್ ಲೀಡರ್ಸ್. 2014ಕ್ಕೆ ಮೋದಿ ನ್ಯಾಷನಲ್ ಲೀಡರ್ ಅಲ್ಲ, ಅಮಿತ್ ಶಾ ಯಾರು ಅಂತ ಗೊತ್ತಿಲ್ಲ, ಎಕ್ಸೆಪ್ಟ್ ಗೋಧ್ರಾ ಮತ್ತೆ ಗಡಿಪಾರು. ಈ 2 ವಿಷಯಕ್ಕೆ ಬಿಟ್ಟರೆ ಇವರಿಬ್ರು ಯಾರು ಅಂತ ಗೊತ್ತಿರಲಿಲ್ಲ. ಇವ್ರುಗಳ ಎಲೆಕ್ಷನ್ ಅಲ್ಲಿ ಅದು ಒಂದು 6-7 ತಿಂಗಳಿದ್ದಾಗ ರಾಷ್ಟ್ರ ರಾಜಕಾರಣಕ್ಕೆ ಇವ್ರು ಬರ್ತಾರೆ. ರಾಷ್ಟ್ರ ರಾಜಕಾರಣಕ್ಕೆ ಬಂದ್ರೆ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ಆದಾಗ 2 ಕೋಟಿ 3 ಕೋಟಿಗಿಂತ ಹೆಚ್ಚು ಮತದಾನ ಆಗೇ ಇಲ್ಲ. ದ ಜಂಪ್ ಎಕ್ಸೆಪ್ಟ್ 1989 18 ವರ್ಷಕ್ಕೆ ಮತದಾನದ ಹಕ್ಕು ಕೊಟ್ಟಾಗ ಮಾತ್ರ 6.5 ಕೋಟಿ ಆಗಿತ್ತು. ಆದ್ರೆ ಇವರಿಬ್ಬರು ಬಂದ ನಂತರ ಈ ದೇಶದಲ್ಲಿ ಒಂದು ದೊಡ್ಡ ಮತದಾನದ ಕ್ರಾಂತಿ ಹೆಂಗಾಯ್ತು ಅಂದ್ರೆ 2 ಕೋಟಿ 3 ಕೋಟಿ ಬದಲಿಗೆ 13 ಕೋಟಿ ಮತದಾನದ ಸಂಖ್ಯೆ ಜಾಸ್ತಿ ಆಗುತ್ತೆ. ನಿಮ್ಮ ಮನಮೋಹನ್ ಸಿಂಗ್ ಅವರಿದ್ದು, ಸೋನಿಯಾ ಗಾಂಧಿ ಅವರಿದ್ದು, ರಾಹುಲ್ ಗಾಂಧಿ ಅವರಿದ್ದು, ಪ್ರಿಯಾಂಕಾ ರಾಬರ್ಟ್ ವಾಡ್ರಾ ಅವರಿದ್ದು, ಇವರೆಲ್ಲ ಇದ್ದು ಕಾಂಗ್ರೆಸ್ ಪಕ್ಷದ ಮತ ಹಾಗಾದ್ರೆ ಕುಸಿದ್ಬಿಡ್ತಾರೆ. ಅಲ್ಲ, ನಾನು ಕುಸಿದಿಲ್ಲ, ನಾನು ಅಲ್ಲೇ ಬರ್ತಾ ಇದ್ದೀನಿ. 13 ಕೋಟಿ ಮತದಾನದ ಸಂಖ್ಯೆ ಜಾಸ್ತಿ ಆಯ್ತು. ಆದ್ರೆ ಆ 13 ಕೋಟಿಯಲ್ಲಿ ಬಿಜೆಪಿ 25 ವರ್ಷದಲ್ಲಿ 7,84,00,000 ಪಡ್ಕೊಂಡಿದ್ರೆ, ಒಂದೇ ಎಲೆಕ್ಷನ್ ಅಲ್ಲಿ 9,33,00,000 ಹೆಚ್ಚು, ಅಂದ್ರೆ 17,17,00,000. ನೀವು ಹೇಳ್ತಿರ್ತಕ್ಕಂಥ ಅಡ್ವಾಣಿ ಕಾಲದಲ್ಲಿ ವಾಜಪೇಯಿ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಈ ಮಟ್ಟಕ್ಕಿತ್ತು ಅಂತ ನನಗನ್ನಿಸ್ತಿಲ್ಲ. ನನಗೆ ಬರೀ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ 18+ ಇಯರ್ಸ್ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಜನ ವಿಶೇಷವಾಗಿ ಆ ಕಾಲಕ್ಕೆ ನರೇಂದ್ರ ಮೋದಿ ಅವರು 2013-14ನೇ ಕಾಲಕ್ಕೆ ಸೇರಿಸಿ ಮಾತಾಡ್ತಾ ಇದ್ದೀನಿ. 10 ಕೋಟಿಯಷ್ಟು ಜನ ಯುವ ಮತದಾರರೇ ಇದ್ರು. ಕೀಪ್ ಇನ್ ಮೈಂಡ್, 10 ಕೋಟಿಯಷ್ಟು ಯುವ ಮತದಾರರೇ ಇದ್ರು. ಹಾಗಾದ್ರೆ 2019ಕ್ಕೆ ಯಾಕೆ ರೈಸ್ ಆಗ್ಲಿಲ್ಲ? 2024ಕ್ಕೆ ಎಲ್ಲಿ ಹೋಯ್ತು? ಅದೇ ಸಂಖ್ಯೆ ಅದೇ ತರ ಜಂಪ್ ಆಗ್ಬೇಕಾಗಿದ್ರೆ ಅವ್ರು ಎಲ್ಲಿ ಹೋದ್ರು? ಆಂಟಿ ಇನ್ಕಂಬೆನ್ಸಿ ಏನಂದ್ರೆ ಒಪ್ಪೋದೇ ಇಲ್ವಾ ನೀವು? ಹಂಗಾದ್ರೆ ಈ ದೇಶ ನಡೀಲೇಬಾರ್ದು ಈ ದೇಶದಲ್ಲಿ. ಹಂಗಾದ್ರೆ ನೀವು 25 ವರ್ಷದಲ್ಲಿ ರಾಮ ಮಂದಿರದ ಹೋರಾಟ ನಿಮ್ದು ಮೂಲ. ಅಲ್ಲೇ ನಿಮಗೆ 25 ವರ್ಷ ಬೇಕಾಯ್ತು 6 ಕೋಟಿ ಮತದಾರರು ತಗೊಳಕ್ಕೆ. ಬರೀ 6-7 ತಿಂಗಳಲ್ಲಿ ನೀವು ಬಂದ್ಬಿಟ್ಟು, ನಿಮ್ಗೆ ಇನ್ನೊಂದು ಎಕ್ಸಾಂಪಲ್, ಇನ್ನು ಡೀಟೇಲ್ಸ್ ಕೊಡ್ತೀನಿ. ಉತ್ತರ ಪ್ರದೇಶ ಚುನಾವಣೆ ತಗೊಳ್ಳಿ. ಅಲ್ಲಿನ ಹೆಡ್ ಮಾಡಿರೋದು ಅಮಿತ್ ಶಾ ಅವರು, ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ. ಉತ್ತರ ಪ್ರದೇಶದಲ್ಲಿ 2004ಕ್ಕೆ ಬಿಜೆಪಿ ಗೆದ್ದಿರೋದು 10 ಸೀಟು, 2009ಕ್ಕೆ ಗೆದ್ದಿರೋದು 10 ಸೀಟು. ಆದ್ರೆ 2014ರಲ್ಲಿ 71 ಸೀಟ್ ಗೆಲ್ತಾರೆ. ಅಲ್ಲಿನ ಪೋಲಿಂಗ್ ಪರ್ಸೆಂಟೇಜ್ ಬಿಜೆಪಿ ಇದ್ದಿದ್ದು 22%, 18%. ಒಮ್ಮೆಲೆ 41% ಪೋಲಿಂಗ್ ಆಗತ್ತೆ. ಅಂದ್ರೆ 2 ಕೋಟಿ ಮತದಾರರು UP ಯಲ್ಲೇ ಜಂಪ್ ಆಗುತ್ತೆ. ಈ 60 ಸೀಟ್ ಜಂಪ್ ಆಗಿದೆಯಲ್ಲ, ಈ 60 ಸೀಟ್ ಅಲ್ಲಿ 282 ಸೀಟ್ ಅವ್ರು ಪಡೆದಿರೋದು. ಅದರಲ್ಲಿ ಮೈನಸ್ ಮಾಡಿದ್ರೆ ಬಿಜೆಪಿ ಬಂದು ನಿಂತ್ಕೊಳ್ಳೋದು 222. ಇದು ಒಂದೇ ಸ್ಟೇಟ್ ಉದಾಹರಣೆ ನಿಮ್ಗೆ ಕೊಡ್ತಾ ಇರೋದು. ಏನು ಅಲ್ಲಿನ ಪೋಲಿಂಗ್ ಪರ್ಸೆಂಟೇಜ್ ಹೇಳ್ತೀನಿ ನಾನು. ಪ್ರತಿ UP ಯಲ್ಲಿ ಆಗ್ತಾ ಇರೋದು 47% ಪೋಲಿಂಗ್ ಲೋಕಸಭಾ ಎಲೆಕ್ಷನ್. ಏನಾಗುತ್ತೆ ಗೊತ್ತಾ? ಆದ್ರೆ